ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ಪ್ರಾಚೀನ ಸಾಹಿತ್ಯದ ಲೇಖಕರು ಮತ್ತು ಅವರು ಬರೆದಂಥ ಕೃತಿಗಳ ಕುರಿತು ನೋಡಿಕೊಳ್ಳೋಣ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡುವುದಾದರೆ, ಈ ಕೆಳಗಿನ ಯಾವುದರಲ್ಲಿ ಅಷ್ಟಾಧ್ಯಾಯಿಯ ಲೇಖಕರು ಇದ್ದವರು? ಪ್ರಶ್ನೆ ಏನಪ್ಪ ಅಂತಂದರೆ, ಈ ಕೆಳಗಿನ ಯಾವುದರಲ್ಲಿ ಏನಪ್ಪ ಅಂತಂದ್ರೆ ಅಷ್ಟಾಧ್ಯಾಯಿ ಕೃತಿಯನ್ನು ಬರೆದಂಥ ಲೇಖಕರು? ಆಯ್ಕೆಗಳು ನೋಡೋದಾದರೆ ವಾಲ್ಮೀಕಿ, ಪಾಣಿನಿ, ಭಾಸ, ಕಪಿಲ. ಸ್ನೇಹಿತರೆ, ಸರಿಯಾದಂಥ ಆಯ್ಕೆ ನೋಡುವುದಾದರೆ ಪಾಣಿನಿ. ಸೊ ಆಯ್ಕೆ 2 ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ. ಈ ಪಾಣಿನಿ ಏನಪ್ಪ ಅಂತಂದ್ರೆ ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಈ ಅಷ್ಟಾಧ್ಯಾಯಿ ಎನ್ನುವಂಥ ಪುಸ್ತಕವನ್ನು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ರಚಿಸಿದ್ದಾರೆ. ಆದ್ದರಿಂದ ಆಯ್ಕೆ ಬಿ ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಗಾಥಾ ಸಪ್ತಶತಿ ಪುಸ್ತಕವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಹಿಂದಿ, ಸಂಸ್ಕೃತ, ಪ್ರಾಕೃತ, ಪಾಲಿ. ಸ್ನೇಹಿತರೆ, ಗಾಥಾ ಸಪ್ತಶತಿ ಎನ್ನುವಂಥ ಪುಸ್ತಕವನ್ನು ಏನಪ್ಪ ಅಂತಂದ್ರೆ ಪ್ರಾಕೃತ ಭಾಷೆಯಲ್ಲಿ ಏನು ಮಾಡಲಾಗದಪ್ಪ ಅಂತಂದ್ರೆ ಬರೆಯಲಾಗಿದೆ. ಆಯ್ಕೆ ಸಿ ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಆಗಿರುತ್ತದೆ. ಕೆಳಗಿನ ಯಾವ ಪುಸ್ತಕವನ್ನು ಕಾಳಿದಾಸರು ರಚಿಸಿಲ್ಲ? ಕುಮಾರಸಂಭವ, ಚಾರುದತ್ತ, ಋತುಸಂಹಾರ, ರಘುವಂಶ. ಸ್ನೇಹಿತರೆ, ಕುಮಾರಸಂಭವ, ಋತುಸಂಹಾರ, ರಘುವಂಶವನ್ನು ಕಾಳಿದಾಸರು ರಚಿಸಿದ್ದಾರೆ. ಇಲ್ಲಿ ಬಿ ಚಾರುದತ್ತ ಎನ್ನುವಂಥ ಪುಸ್ತಕವನ್ನು ಏನಪ್ಪ ಅಂತಂದ್ರೆ ಕಾಳಿದಾಸರು ರಚಿಸಿಲ್ಲ. ಆಯ್ಕೆ ಬಿ ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಅಮರಕೋಶ ಪುಸ್ತಕವನ್ನು ಬರೆದಿದ್ದಾರೆ? ವಾಲ್ಮೀಕಿ, ಅಮರಸಿಂಹ, ರಾಜ್ಯ ಸಭಾಂಗಣ, ಕಪಿಲ. ಸ್ನೇಹಿತರೆ, ಇಲ್ಲಿ ಅಮರಕೋಶ ಪುಸ್ತಕವನ್ನು ಏನಪ್ಪ ಅಂತಂದ್ರೆ ಅಮರಸಿಂಹ ರಚಿಸಿದ್ದಾರೆ. ಆಯ್ಕೆ ಬಿ ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಆಗಿರುತ್ತದೆ. ಸೊ ಈ ಅಮರಸಿಂಹ ಏನಪ್ಪ ಅಂತಂದ್ರೆ ಚಂದ್ರಗುಪ್ತ ವಿಕ್ರಮಾದಿತ್ಯನ ನವರತ್ನಗಳಲ್ಲಿ ಏನಪ್ಪ ಅಂತಂದ್ರೆ ಒಬ್ಬರಾಗಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವುದರಲ್ಲಿ ಪುಷ್ಯಮಿತ್ರ ಶುಂಗ ಮತ್ತು ಯವನ ಯುದ್ಧವನ್ನು ಕುರಿತು ವಿವರಿಸಲಾಗಿದೆ? ಸೊ ಇಲ್ಲಿ ಪುಷ್ಯಮಿತ್ರ ಶುಂಗ ಮತ್ತು ಯವನ ಯುದ್ಧವನ್ನು ಕುರಿತು ಯಾವ ಒಂದು ವಿವರಿಸಲಾಗಿದೆಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದಂತಹ ಆಯ್ಕೆ ನೋಡೋದಾದರೆ ಮಾಳವಿಕಾಗ್ನ ಮಿತ್ರದಲ್ಲಿ ಏನಪ್ಪ ಅಂತಂದ್ರೆ ಪುಷ್ಯಮಿತ್ರ ಶುಂಗ ಮತ್ತು ಯವನ ಯುದ್ಧವನ್ನು ಕುರಿತಾಗಿ ಏನು ಮಾಡಲಾಗಿದೆಪ್ಪ ಅಂತಂದ್ರೆ ವಿವರಿಸಲಾಗಿದೆ. ಆಯ್ಕೆ ಬಿ ಸರಿಯಾದಂಥ ಉತ್ತರ ಆಗಿರುತ್ತದೆ. ಸೊ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಬಂದು, ಪಂಚತಂತ್ರ ಪುಸ್ತಕವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಹಿಂದಿ, ಸಂಸ್ಕೃತ, ಪ್ರಾಕೃತ, ಪಾಲಿ. ಸ್ನೇಹಿತರೆ, ಪಂಚತಂತ್ರ ಪುಸ್ತಕವನ್ನು ಏನಪ್ಪ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಏನು ಮಾಡಲಾಗಿದೆಪ್ಪ ಅಂತಂದ್ರೆ ಬರೆಯಲಾಗಿರುತ್ತದೆ. ಆಯ್ಕೆ ಬಿ ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ಪಠ್ಯವನ್ನು ಶೂದ್ರಕ ಬರೆದಿದ್ದಾನೆ? ಶೂದ್ರಕ ಬರೆದಂಥ ಪಠ್ಯ ಅಥವಾ ಪುಸ್ತಕ ಯಾವುದಪ್ಪ ಅಂತಂದ್ರೆ ಕೊಟ್ಟಂಥ ಆಯ್ಕೆಗಳಲ್ಲಿ ವಿಕ್ರಮ ಋಷಿಯ, ಮಾಳವಿಕಾಗ್ನ ಮಿತ್ರ, ಸ್ವಪ್ನವಾಸದತ್ತಂ, ಮೃಚ್ಛಕಟಿಕ. ಸೊ ಇಲ್ಲಿ ಶೂದ್ರಕನು ಏನಪ್ಪ ಅಂತಂದ್ರೆ ಮೃಚ್ಛಕಟಿಕ ಎನ್ನುವಂಥ ಪುಸ್ತಕವನ್ನು ಬರೆದಿದ್ದಾರೆ. ಆದ್ದರಿಂದ ಆಯ್ಕೆ ಡಿ ಸರಿಯಾದಂಥ ಉತ್ತರ ಆಗಿರುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ಪಠ್ಯದಲ್ಲಿ ಕುಬೇರನ ಕಥೆ ವಿವರಿಸಲಾಗಿದೆ? ಕೆಳಗಿನ ಯಾವ ಒಂದು ಪುಸ್ತಕದಲ್ಲಿ ಏನಪ್ಪ ಅಂತಂದ್ರೆ ಕುಬೇರನ ಕುರಿತು ವಿವರಿಸಲಾಗಿದೆ? ಮೇಘದೂತ, ಮಾಳವಿಕಾಗ್ನ ಮಿತ್ರ, ಸ್ವಪ್ನವಾಸವದತ್ತಂ, ಮೃಚ್ಛಕಟಿಕ. ಸ್ನೇಹಿತರೆ, ಕುಬೇರನ ಕುರಿತು ಏನಪ್ಪ ಅಂತಂದ್ರೆ ಮೇಘದೂತದಲ್ಲಿ ಏನು ಮಾಡೋದಪ್ಪ ಅಂತಂದ್ರೆ ವಿವರಿಸಲಾಗಿದೆ. ಸೊ ಈ ಒಂದು ಮೇಘದೂತ ಅನ್ನುವಂಥ ಕೃತಿಯನ್ನು ಕಾಳಿದಾಸರವರು ಬರೆದಿದ್ದಾರೆ. ಆಯ್ಕೆ ಎ ಏನಪ್ಪ ಅಂದ್ರೆ ಸರಿಯಾದಂಥ ಉತ್ತರ ಆಗಿರುತ್ತದೆ. ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಕೆಳಗಿನ ಯಾವ ಪಠ್ಯವು ವೈದ್ಯಕೀಯ ವಿಜ್ಞಾನಕ್ಕೆ ಸಂಬಂಧಿಸಿದೆ?
ಆಯ್ಕೆಗಳು ನೋಡೋದಾದರೆ ಸುಶ್ರುತ ಸಂಹಿತೆ, ಮಾಳವಿಕಾಗ್ನ ಮಿತ್ರ, ಸ್ವಪ್ನವಾಸದತ್ತ ಮೃಚಕಟಿಕ. ಇಲ್ಲಿ ವೈದ್ಯಕೀಯ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಕೃತಿ ಯಾವುದಪ್ಪ ಅಂತಂದ್ರೆ ಸುಶ್ರುತ ಸಂಹಿತೆ. ಆಯ್ಕೆ ಎ ಏನಪ್ಪ ಅಂತಂದ್ರೆ ಸರಿಯಾದಂಥ ಆಯ್ಕೆ ಆಗಿರುತ್ತದೆ.